ಮುದ್ದು ಮಕ್ಕಳ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನು ಇವತ್ತು ಏನು ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟೋ ಮಕ್ಕಳಿಗೆ ಸೈನ್ಸ್ ವಿಜ್ಞಾನ ಸಬ್ಜೆಕ್ಟ್ ಸಿಕ್ಕಾಪಟ್ಟೆ ಕಷ್ಟ ಆಗಿರುತ್ತೆ ಅಲ್ವಾ? ಸೊ 9th ಸ್ಟ್ಯಾಂಡರ್ಡಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ತೊಗೊಂಡಿರ್ತಾರೆ ಅಂತ ಹೇಳಿದ್ರೆ, 10th ಗ್ರೇಡಲ್ಲೂ ನಾನು ಅಷ್ಟೇ ಮಾರ್ಕ್ಸ್ ತೊಗೊಂಡ್ಬಿಡ್ತೀನಿ, ಇದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ, ಸೊ ಸೈನ್ಸ್ ಸಬ್ಜೆಕ್ಟನ್ನ ಪಕ್ಕಕ್ಕೆ ಇಡೋಣ ಅಂತೆಲ್ಲ ಯೋಚನೆ ಮಾಡಿರ್ತಾರಲ್ವಾ? ಆ ಮಕ್ಕಳಿಗೋಸ್ಕರ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೈನ್ಸ್ ಸಬ್ಜೆಕ್ಟು ಈಸಿ ಇದೆ, ಬಟ್ ನೀವು ಈ ಥರನೇ ಓದಬೇಕು. ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ. ಸೊ ತಡ ಮಾಡದೆ ನಮ್ಮ ಸೈನ್ಸ್ ಸಬ್ಜೆಕ್ಟನ್ನು ಯಾವ ಥರ ಓದಿದ್ರೆ ನಾವು ಸಕ್ಸಸ್ ಆಗ್ಬೋದು, 100 ಔಟ್ ಆಫ್ 100 ಅಥವಾ ಅಟ್ಲೀಸ್ಟ್ 90% ಎಬಾವ್ ತೆಗಿಬೋದು ನಮ್ಮ ಸೈನ್ಸ್ ಸಬ್ಜೆಕ್ಟಲ್ಲಿ ಅಂತ ಹೇಳಿದ್ರೆ, ಕೆಲವು ಸ್ಟ್ರಾಟಜೀಸ್ನ ಫಾಲೋ ಮಾಡಬೇಕಾಗತ್ತೆ. ಯಾವುದಾದ್ರು ಸ್ಟ್ರಾಟಜೀಸ್ ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಮೊದಲನೇದು, ನಿಮಗೆ ಯಾಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ನೀವು ಏನು ಮಾಡ್ತೀರಾ, ಸೈನ್ಸ್ ಸಬ್ಜೆಕ್ಟನ್ನ ಅರ್ಥ ಮಾಡ್ಕೊಳ್ಳೋದ್ರ ಬದಲು ಏನು ಮಾಡ್ತೀರಾ, ಏನು ಲ್ಯಾಂಗ್ವೇಜಸಲ್ಲಿ ಪೊಯೆಟನ್ನ ಹೇಗೆ ರಿಸೈಟ್ ಮಾಡ್ತೀವಲ್ವಾ, ಅದೇ ಥರ ಸೈನ್ಸ್ ಸಬ್ಜೆಕ್ಟನ್ನು ಕಂಠಪಾಠ ಅಥವಾ ಬೈ ಹಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಅದನ್ನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದೇ ಬಿಗ್ಗೆಸ್ಟ್ ಮಿಸ್ಟೇಕ್. ಸೈನ್ಸ್ ಸಬ್ಜೆಕ್ಟನ್ನು ಫಸ್ಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬೇಕು. ಮೆಮೊರೈಸ್ ಮಾಡೋದಕ್ಕಿಂತ, ಕಂಠಪಾಠ ಹೊಡೆಯೋದಕ್ಕಿಂತ ನಾವೇನು ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಓಕೆನಾ? ಸೊ ಈ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಸೈನ್ಸ್ ಸಬ್ಜೆಕ್ಟಲ್ಲಿ 4 ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಇದ್ದಾವೆ. ಯಾವುದದು ಅಂತ ಹೇಳಿದ್ರೆ, ಮೊದಲನೇದು ಕಾನ್ಸೆಪ್ಟ್ ಗೊತ್ತಿರಬೇಕು. ಕಾನ್ಸೆಪ್ಟ್ ಜೊತೆ ಮತ್ತೆ ಏನು ಗೊತ್ತಿರಬೇಕು, ನಮಗೆ ಡಯಾಗ್ರಾಮ್ಸ್ ಗೊತ್ತಿರಬೇಕು, ಜೊತೆಯಲ್ಲಿ ಫಾರ್ಮುಲಾ ಸೂತ್ರಗಳು ಗೊತ್ತಿರಬೇಕು, ಆ್ಯಪ್ಲಿಕೇಶನ್ ಗೊತ್ತಿರಬೇಕು. ಯಾವುದಾದ್ರೂ ಒಂದು ಟಾಪಿಕ್ ಓದ್ತಿದ್ದೀರಾ ಅಂತ ಹೇಳಿದ್ರೆ, ಆ ಟಾಪಿಕ್ ರಿಲೇಟೆಡ್ ಡೆಫಿನೇಷನ್ ಗೊತ್ತಿರಬೇಕು, ಅದು ಎಲ್ಲಿ ಅಪ್ಲೈ ಆಗುತ್ತೆ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಫಾರ್ಮುಲಾಸ್ ಇದ್ದರೆ ಆ ಕಾನ್ಸೆಪ್ಟ್ ರಿಲೇಟೆಡ್ ಫಾರ್ಮುಲಾಸ್ ಗೊತ್ತಿರಬೇಕು, ಡಯಾಗ್ರಾಮ್ ಗೊತ್ತಿರಬೇಕು. ಈ ಟಾಪಿಕ್ ರಿಲೇಟೆಡಿಗೆ ಅಥವಾ ಸೈನ್ಸ್ ಸಬ್ಜೆಕ್ಟಲ್ಲಿ ನೀವು ಏನೇ ಓದ್ತಿದ್ದೀರಾ ಅಂತ ಹೇಳಿದ್ರೆ, ಈ 4 ಕಾನ್ಸೆಪ್ಟ್ ಕೀ ಅಂಶಗಳಿಗೆ ನೀವು ಕನೆಕ್ಟ್ ಮಾಡ್ಕೋತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಸೈನ್ಸ್ ಸಬ್ಜೆಕ್ಟ್ ಈಸಿ ಆಗುತ್ತೆ. ಓಕೆನಾ? ಸೊ ಯಾವುದು ಅಂತ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ. ಕಾನ್ಸೆಪ್ಟ್, ಡಯಾಗ್ರಾಮ್, ಫಾರ್ಮುಲಾಸ್ ಮತ್ತು ಆ್ಯಪ್ಲಿಕೇಶನ್, ಇವು ಗೊತ್ತಿರಲೇಬೇಕು, ಮಸ್ಟ್ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ಇವಾಗ ಏನಿದು 3 ರೀಡ್ ಮೆಥಡ್ ಅಂತ ಎಲ್ಲ ಟೀಚರ್ಸು ಹೇಳ್ಕೊಟ್ಟಿರ್ತಾರೆ. ಯಾವ ಥರ ಅಂತ ಹೇಳಿದ್ರೆ, ಸೈನ್ಸ್ ಸಬ್ಜೆಕ್ಟನ್ನ ನಾನು 3 ಸಲ ಓದಿ ಅಂತ ಹೇಳ್ತೀನಿ. ಯಾವ ಥರ 3 ಸಲ ಓದಬೇಕು ಅಂತ ಹೇಳಿದ್ರೆ, ಫಸ್ಟ್ ಡೇ ನೀವು ಓದ್ತೀರಾ ಅಂತ ಅಂದ್ಕೊಳ್ಳಿ, ಒಂದು 3 ಡೇಸ್ ಗ್ಯಾಪ್ ಕೊಡಬೇಕು. ಓಕೆನಾ? ಅಟ್ಲೀಸ್ಟ್ 2 ಡೇಸ್ ಗ್ಯಾಪ್ ಕೊಟ್ಬಿಟ್ಟು 3rd ಡೇ ಹೋಗಿ ಮತ್ತೆ ಓದಬೇಕು. 3rd ಡೇ ಆದಮೇಲೆ ಇನ್ನು 1 ವೀಕ್ ನೀವು ಆ ಕಡೆ ಹೋಗಬೇಡಿ. ಓಕೆನಾ? ಅದಾದಮೇಲೆ ಮತ್ತೆ 1 ವೀಕ್ ಆದಮೇಲೆ ಹೋಗಿಬಿಟ್ಟು ಓದಬೇಕು. ಸೊ ನೀವು ಈ ಥರ ಗ್ಯಾಪ್ ಕೊಟ್ಟು ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಮತ್ತೆ ರೀಕಾಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಏನೆಲ್ಲ ಓದಿರ್ತೀರಲ್ವ ಅದು ಪರ್ಮನೆಂಟಾಗಿ ನಿಮ್ಮಲ್ಲಿ ಮೈಂಡಲ್ಲಿ ಇರುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ 3 ಸಲ ಓದಬೇಕು ಅಂತ. ನೀವು ಇವತ್ತು ಓದ್ಬಿಟ್ಟು 1 ತಿಂಗಳು ಬಿಟ್ಬಿಟ್ಟು ಹೋಗಿ ಓದ್ತೀನಿ ಮ್ಯಾಮ್ 2ನೇ ಸಲ ಅಂತ ಹೇಳಿದ್ರೆ ಏನೂ ನೆನಪಿರಲ್ಲ, ಮತ್ತೆ ಫಸ್ಟಿಂದ ಕೂತ್ಕೊಂಡು ಓದಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿ, ಫಸ್ಟ್ ಡೇ ಓದ್ತಾ ಇದ್ದೀನಿ, 3rd ಡೇ ಓದ್ತಾ ಇದ್ದೀನಿ, ಅದಾದಮೇಲೆ 1 ವೀಕ್ ಆದಮೇಲೆ ಓದ್ತಾ ಇದ್ದೀನಿ. ಸೊ ಇದೇ ಥರ ನೀವೇನು ಮಾಡಬೇಕು, ಈ ಸೈಕಲ್ ಬಂದುಬಿಟ್ಟು ರಿಪೀಟ್ ಆಗ್ತಾನೆ ಇರಬೇಕು. ಸೊ 1 ವೀಕ್ ಆಯಿತಾ, ನೆಕ್ಸ್ಟ್ 15 ಡೇಸ್ ಒಂದು ಸಲ ಹೋಗ್ಬಿಟ್ಟು ಓದ್ತಾ ಇದ್ದೀನಿ, ಅದಾದಮೇಲೆ ಮತ್ತೆ 1 ವೀಕ್ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ಓದ್ತಿರ್ತೀನಿ. ಈ ಥರ ಸೈಕಲ್ ಏನಾಗಬೇಕು, ರಿಪೀಟ್ ಆಗ್ತಾ ಇರಬೇಕು. ಇದನ್ನೇ ನಾವೇನು ಹೇಳ್ತಾ ಇದ್ವಿ, 3 ರೀಡಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇವಾಗ ಫಿಸಿಕ್ಸನ್ನು, ಇವಾಗ ಸೈನ್ಸಲ್ಲಿ 3 ಭಾಗ ಇದೆ ಅಲ್ವಾ, SSLCಗೆ 3 ಭಾಗ ಇದೆ. ಒಂದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಇದೆ. ಈ ಫಿಸಿಕ್ಸ್, ಭೌತಶಾಸ್ತ್ರನ ಹೇಗೆ ಓದೋದು ಅಂತ ಫಸ್ಟ್ ಹೇಳ್ಕೊಡ್ತಿದ್ದೀನಿ. ಓಕೆ, ಫಿಸಿಕ್ಸಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಫಾರ್ಮುಲಾಸ್ ನೆನಪಿರಬೇಕು. ಓಕೆನಾ? ಪೆನ್ ಬರಿತಾ ಇಲ್ಲ, ಇಟ್ಸ್ ಓಕೆ. ಫಾರ್ಮುಲಾಸ್ ನೆನಪಿರಬೇಕು, ಫಾರ್ಮುಲಾಸ್ ಫಸ್ಟ್ ನೆನಪಿರಬೇಕು. ಓಕೆ, ಅದಾದಮೇಲೆ ಫಾರ್ಮುಲಾಸ್ ಅಂದಿದ ತಕ್ಷಣ ನೆಕ್ಸ್ಟ್ ನಾವು ಬಳಸೋದು ಅಂತ ಹೇಳಿದ್ರೆ ಯೂನಿಟ್ಗಳು, ಮೀಟರ್ ಪರ್ ಸೆಕೆಂಡ್ ಇದೆಯಾ, ಮೀಟರ್ ಇದೆಯಾ, ಮೀಟರ್ ಇದೆಯಾ, ಇದೆಯಾ ಅಂತ ಯೂನಿಟ್ಗಳು ನೆನಪಿರಬೇಕು. ಅದಾದಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಇಲ್ಲಿ ಇವೆರಡು ಗೊತ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ನೀವು ನ್ಯೂಮರಿಕಲ್ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಓಕೆನಾ? ಡಿರೈವೇಷನ್ ನಿಮಗೇನು ಈ ಸದ್ಯಕ್ಕೆ SSLCಗೇನು ಇಂಪಾರ್ಟೆಂಟ್ ಇಲ್ಲ, ಡಿರೈವೇಷನ್ಸ್ ಏನು ಕೇಳಲ್ಲ, ಬಟ್ ಫಾರ್ಮುಲಾಸ್ ಗೊತ್ತಿರಬೇಕು, ಯೂನಿಟ್ಗಳು ಗೊತ್ತಿರಬೇಕು. ಡೈಲಿ ನೀವು ನ್ಯೂಮರಿಕಲ್ಸನ್ನು ಅಟ್ಲೀಸ್ಟ್ ಮಿನಿಮಮ್ ನೀವು 2 ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಓಕೆನಾ?
ಫಿಸಿಕ್ಸ್ ಅಂದಿದ ತಕ್ಷಣನೇ ಒಂದು ನೋಟ್ಬುಕ್ ಮೇಂಟೈನ್ ಮಾಡ್ಕೊಳ್ಳಿ, ಓಕೆನಾ ಮಕ್ಕಳ. ಫಾರ್ಮುಲಾಸನ್ನ ಬರೆದಿಟ್ಕೊಳ್ಳಿ. ನೀವು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಅಥವಾ ಲಂಚ್ ಬ್ರೇಕ್ ನಿಮ್ಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಆವಾಗ ಫಾರ್ಮುಲಾಸನ್ನ ರೀಕಾಲ್ ಮಾಡ್ತಾ ಇರಿ. ಸೊ ನಿಮ್ಮ ತಲೆಯಿಂದ ಬೇಗ ಮರ್ತೋಗಲ್ಲ. ಇಲ್ಲ ಲಾಸ್ಟ್ ಡೇ ಎಕ್ಸಾಮ್ ಇನ್ನು ಒಂದು ದಿನ ಇದೆ ಅವಾಗ ಫಾರ್ಮುಲಾಸ್ ಕಲಿತೀವಿ ಅಂತ ಹೇಳಿದ್ರೆ ಎಕ್ಸಾಮ್ ದಿನ ಅಲ್ಲಿ ಇಲ್ಲಿ ಮಿಸ್ ಮ್ಯಾಚ್ ಆಗಿಬಿಟ್ಟು ಇನ್ನೇನೋ ಹೊಸ ಫಾರ್ಮುಲಾಸ್ ನೀವು ಕಂಡುಹಿಡಿತೀರಾ, ಓಕೆನಾ. ಸೊ ಆ ಥರ ಆಗಬಾರ್ದು ಅಂತ ಹೇಳಿದ್ರೆ ಡೇ 1ಇಂದನೇ ಈ ಪ್ರಾಕ್ಟೀಸ್ನ ಶುರು ಮಾಡಬೇಕು. ಒಂದು ಪೇಪರಲ್ಲಿ ಅಥವಾ ಒಂದು ಹ್ಯಾಂಡಿ ನೋಟ್ಬುಕ್ಕಲ್ಲಿ ಫಾರ್ಮುಲಾಸ್ ಬರ್ಕೋಬೇಕು, ಯೂನಿಟ್ಸನ್ನ ಬರೀಬೇಕು, ರಿವೈಸ್ ಮಾಡ್ತಾ ಇರಬೇಕು. ಸೊ ಫಿಸಿಕ್ಸ್ ಅಂದಿದ ತಕ್ಷಣವೇ ಇಷ್ಟೇ ನೆನಪಿಗೆ ಬರಬೇಕು. ನೆಕ್ಸ್ಟು ನಮ್ಮ ರಸಾಯನಶಾಸ್ತ್ರ ಕೆಮಿಸ್ಟ್ರಿನ ಹೇಗೆ ಓದೋದು ಅಂತ ಹೇಳಿದ್ರೆ ಫಸ್ಟ್ ನೀವು 10ನೇ ಕ್ಲಾಸಿಗೆ ಬಂದಿದ್ದೀರಾ ಅಂತ ಹೇಳಿದ ತಕ್ಷಣವೇ ಏನು ಮಾಡಬೇಕು ಅಂತ ಹೇಳಿದ್ರೆ ಪೀರಿಯಾಡಿಕ್ ಟೇಬಲ್ ಅಂತ ಗೊತ್ತು ಅಂತ ಅನ್ಕೋತೀನಿ. ಆ ಪೀರಿಯಾಡಿಕ್ ಟೇಬಲಲ್ಲಿ ಅಟ್ಲೀಸ್ಟ್ ನೀವು 1 to 20 ಕ್ಯಾಲ್ಶಿಯಂವರೆಗೂ ನೀವು ಮಸ್ಟ್ ಕಲೀಲೇಬೇಕು. ಅಟಾಮಿಕ್ ನಂಬರ್, ಎಲಿಮೆಂಟ್ ಹೇಗೆ ಬರೀತಾರೆ, ಅಟಾಮಿಕ್ ಮಾಸ್ ನಂಬರನ್ನು ನೀವು ಪಕ್ಕ ಕಂಪಲ್ಸರಿ ಕಲೀಲೇಬೇಕು. ಎಷ್ಟೋ ಮಕ್ಕಳು ಫುಲ್ ಎಲಿಮೆಂಟ್ಸ್ 118 ಏನಿದೆ ಅಷ್ಟನ್ನು ಕಲಿತಿರ್ತಾರೆ, ಅದು ಗ್ರೇಟ್. ಯಾರಿಗೆಲ್ಲ ಕಲಿಯೋಕ್ಕಾಗಲ್ಲ ಅಟ್ಲೀಸ್ಟ್ ನೀವು 20ವರ್ಗುನಾದರೂ ಕಲಿಬೇಕು. ನೆಕ್ಸ್ಟ್ ಇನ್ನೇನು ಮಾಡಬೇಕು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇವಾಗ ಬೇರಿಯಮ್ ಪದೇ ರಿಪೀಟ್ ಆಗಿರುತ್ತೆ, ಲೆಡ್ ಅಲ್ವಾ, ಸೀಸಾ ಪದೇ ರಿಪೀಟ್ ಆಗಿರುತ್ತೆ. ಯಾವುದೆಲ್ಲ ಸಿಕ್ಕಾಪಟ್ಟೆ ಟೈಮ್ಸ್ ರಿಪೀಟ್ ಆಗಿರುತ್ತೆ ಅವುಗಳನ್ನು ನೀವು ಸ್ವಲ್ಪ ನೋಟ್ ಮಾಡ್ಕೊಂಡ್ಬಿಟ್ಟು ಅಟಾಮಿಕ್ ನಂಬರನ್ನು ಕಲಿಬೇಕಾಗತ್ತೆ. ಸೊ ಮ್ಯಾಂಡೇಟರಿ ಅಟ್ಲೀಸ್ಟ್ ಫಸ್ಟ್ 20 ಎಲಿಮೆಂಟ್ಸನ್ನು ಧಾತುಗಳನ್ನು ನೀವು ಕಲೀಲೇಬೇಕಾಗಿರುತ್ತೆ, ಓಕೆನಾ. ಕೆಮಿಸ್ಟ್ರಿ ಅಂದಿದ ತಕ್ಷಣ ಫಸ್ಟ್ ನಿಮ್ಮ ತಲೆಯಲ್ಲಿ ಬರಬೇಕು ಎಲಿಮೆಂಟ್ಸ್ ಕಲಿಬೇಕು. ಅದಾದಮೇಲೆ ನೀವು ಕೆಮಿಕಲ್ ಈಕ್ವೇಷನ್ಸನ್ನು ಹೇಗೆ ಬರೀಬೇಕು, ಇದು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್, ಇವನ್ನ ಕಲಿಬೇಕು. ಇಷ್ಟು ಬೇಸಿಕ್ಕನ್ನು ನೀವು ಕಲಿತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಕೆಮಿಸ್ಟ್ರಿನ ನೀವು ಆರಾಮಾಗಿ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಅರ್ಥ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಸ್ಟಡಿ ಟೆಕ್ನಿಕ್ಸ್. ಬಯಾಲಜಿಯಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಬಯಾಲಜಿ ಅಂದಿದ ತಕ್ಷಣವೇ ಸ್ಟೋರಿ ಮೆಥಡ್ ಅಂತ ಅನ್ಕೋಬೇಕು. ಎಲ್ಲರಿಗೂ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ಯಾವುದು ಸಬ್ಜೆಕ್ಟ್ ಇಷ್ಟ ಆಗುತ್ತೆ ಅಂತ ಅಂದಿದ ತಕ್ಷಣವೇ ಮ್ಯಾಮ್ ಬಯಾಲಜಿ ಅಂತ ಹೇಳ್ತಾರೆ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ನಿಮಗೆ ಯಾವುದು ಸಬ್ಜೆಕ್ಟ್ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೇಕು, ಓಕೆನಾ. ನನಗೆ ಕೂಡ ಬಯಾಲಜಿ ಇಷ್ಟ ಆಗುತ್ತೆ, ಓಕೆನಾ. ಇವಾಗ ಈ ಬಯಾಲಜಿನ ಜಾಸ್ತಿ ನೀವು ಯಾವ ಥರ ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸ್ಟೋರಿ ಮೆಥಡಿಗೆ ಕನೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸ್ಟೋರೀಸ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ನೀವು ಅದನ್ನು ಸ್ಟೋರಿಗಳಿಗೆ ಕನೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆರಾಮಾಗಿ ನಿಮಗೂ ಕೂಡ ನೆನಪಿರುತ್ತೆ. ನೆಕ್ಸ್ಟ್ ಇಲ್ಲ ಅಂತ ಹೇಳಿದ್ರೆ ಫ್ಲೋ ಚಾರ್ಟನ್ನ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಡೈಜೆಷನ್ ಪ್ರೋಸೆಸ್ ಅಂತ ಇರುತ್ತೆ, ಎಷ್ಟೋ ಒಂದು ಸ್ಟೆಪ್ಸ್ಗಳು ಬರ್ತಾ ಇರುತ್ತೆ ಅಲ್ವಾ. ಸೊ ನೀವು ಏನು ಮಾಡಿ ಹರಿವಿನ ಚಿತ್ರ ಅಥವಾ ಫ್ಲೋ ಚಾರ್ಟನ್ನ ರೀತಿಯಲ್ಲಿ ಮಾಡ್ಕೊಂಡ್ಬಿಟ್ಟು ಕಲಿಯೋದಕ್ಕೆ ಟ್ರೈ ಮಾಡಿ. ಬಯಾಲಜಿ ಅಂದಿದ ತಕ್ಷಣವೇ ಏನು ನೆನಪಿಗೆ ಬರಬೇಕು, ಡಯಾಗ್ರಾಮ್ಗಳು ನೆನಪಿಗೆ ಬರಬೇಕು. ಸೊ ಸುಮಾರು 15 ಮಾರ್ಕ್ಸಿಗೆ ನಮ್ಮ ಸೈನ್ಸ್ ಸಬ್ಜೆಕ್ಟಲ್ಲಿ ಡಯಾಗ್ರಾಮ್ಗಳೇ ಬರುತ್ತೆ ಅಲ್ವಾ. ಸೊ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ, ಡೈಲಿ ಒಂದೊಂದನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸೊ ಯಾವುದೆಲ್ಲ ಡಯಾಗ್ರಾಮ್ ಬರುತ್ತೆ ಅಂತ ನಾವು ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಅಥವಾ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಚೆಕ್ ಮಾಡಿ, ಓಕೆನಾ. ಈ ವರ್ಷ ಬ್ಲೂ ಪ್ರಿಂಟ್ ಅಥವಾ LBA ಕ್ವೆಶ್ಚನ್ಸ್ ಎಲ್ಲ ಯಾವಾಗ ಬಿಡ್ತಾರೆ ಅಂತ ಹೇಳಿದ್ರೆ ಎಂಡ್ ಆಫ್ ದ ಇಯರ್, ವರ್ಷದ ಕೊನೆಯಲ್ಲಿ ಬಿಡ್ತಾರೆ. ಯಾವಾಗ ಅಂತ ಹೇಳಿದ್ರೆ ಯೂಶ್ವಲಿ ನವೆಂಬರ್ ಅಥವಾ ಡಿಸೆಂಬರಲ್ಲಿ ಬಿಡ್ತಾರೆ. ಅವ್ರು ಬಿಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಹಿಂದೆ ಆಲ್ರೆಡಿ ಏನು 2026ಅಲ್ಲಿ ಪ್ರೊವೈಡ್ ಮಾಡಿರ್ತಾರಲ್ವ 2025 2026ಅಲ್ಲಿ ಅದನ್ನೇ ಫಾಲೋ ಅಪ್ ಮಾಡ್ಬೋದು. ನೆಕ್ಸ್ಟ್ ಇನ್ನೂ ಒಂದು ಮೈಂಡ್ ಮ್ಯಾಪ್, ಓಕೆನಾ. ಈ ಚಾಪ್ಟರ್ ಮುಗ್ದಿದ ತಕ್ಷಣವೇ ನೀವು ಇಂಟರ್ಲಿಂಕ್ ಮಾಡಬೇಕು. ಈ ಚಾಪ್ಟರಲ್ಲಿ ಯಾವುದೆಲ್ಲ ಕಾನ್ಸೆಪ್ಟನ್ನು ಕಲಿತೀವಿ, ಈ ಕಾನ್ಸೆಪ್ಟಲ್ಲಿ ಏನೆಲ್ಲ ಇಂಪಾರ್ಟೆಂಟ್, ಒಂಥರ ಮೈಂಡ್ ಮ್ಯಾಪ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಏನೆಲ್ಲ ಇದೆ ಅಂತ ನೋಡೋದಕ್ಕೆ, ಓಕೆನಾ ಮಕ್ಕಳ. ಸೊ ನೆಕ್ಸ್ಟು ಬಂದುಬಿಟ್ಟು ಏನಿದು ಟೈಮ್ ಮ್ಯಾನೇಜ್ಮೆಂಟ್ ಡ್ಯೂರಿಂಗ್ ದಿ ಎಕ್ಸಾಮ್. ಸೊ ಎಕ್ಸಾಮ್ ಟೈಮಲ್ಲಿ ಯಾವ ಥರ ಟೈಮನ್ನು ಮ್ಯಾನೇಜ್ ಮಾಡಬೇಕು, ಇದೆಲ್ಲ ಎಕ್ಸಾಮ್ ದಿನ ಆಗೋ ಅಂಥ ಕೆಲಸ ಅಲ್ಲ. ನೀವು ಡೇ 1ಇಂದನೇ ಶುರು ಮಾಡಬೇಕು. ನಿಮ್ಮನ್ನು ಪ್ರಿಪೇರ್ ಮಾಡೋದಕ್ಕೋಸ್ಕರ ಯೂನಿಟ್ ಟೆಸ್ಟ್ ಅಂತ ಮಾಡ್ತಾರೆ, FA ಎಕ್ಸಾಮ್ಸ್ ಅಂತ ಮಾಡ್ತಾರೆ, SA ಎಕ್ಸಾಮ್ಸ್ ಅಂತ ಬರುತ್ತೆ, ಅದಾದಮೇಲೆ ಪ್ರಿಪ್ರೇಟರಿ ಎಕ್ಸಾಮ್ಸ್ ಅಂತಲೂ ಕೂಡ ಬರುತ್ತೆ ಅಲ್ವಾ. ಸೊ ಯೂಶ್ವಲಿ ಏನು ಮಾಡಿ 10 to 15 ಮಿನಿಟ್ಸ್ ನಿಮಗೆ ಕ್ವೆಶ್ಚನ್ ಪೇಪರ್ ಓದೋದಕ್ಕೋಸ್ಕರನೇ ಟೈಮ್ ಕೊಟ್ಟಿರ್ತಾರಲ್ವಾ, ಆ 10 ಮಿನಿಟ್ಸನ್ನು ದಯವಿಟ್ಟು ಓದೋದಕ್ಕೆ ಯೂಸ್ ಮಾಡಬೇಕು. ಈಸಿ ಇದೆ ಫಸ್ಟ್ ಕ್ವೆಶ್ಚನ್ ನೋಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಟೆಂಪ್ಟ್ ಆಗಿಬಿಟ್ಟು ಆಲ್ರೆಡಿ ಬರೆಯೋದಕ್ಕೆ ಶುರು ಮಾಡಬೇಡಿ. ಸೊ ದಯವಿಟ್ಟು ಕ್ವೆಶ್ಚನ್ ಪೇಪರನ್ನು ಕರೆಕ್ಟಾಗಿ ಓದಿ, ಯಾವುದೆಲ್ಲ ಆನ್ಸರ್ ಗೊತ್ತು ಅದನ್ನು ಪೆನ್ಸಿಲಲ್ಲಿ ಟಿಕ್ ಹಾಕೊಳ್ಳಿ, ಓಕೆನಾ.
ಇವಾಗ 1 ಮಾರ್ಕ್ ಕ್ವೆಶ್ಚನ್ಸ್ ಬರೀತಿದ್ದೀರಾ ಅಂತ ಹೇಳಿದ್ರೆ ಇದೆಲ್ಲ 1 ವರ್ಡ್ ಆನ್ಸರ್ಸ್ ಇರುತ್ತೆ. ಅಮ್ಮಮ್ಮ ಅಂತ ಹೇಳಿದ್ರೆ 1 ಲೈನ್ ಆನ್ಸರ್ಸ್ ಇರುತ್ತೆ. ಸೊ ಇಂಥವುಗಳನ್ನು ನೀವು ಒಂದು 30 ಸೆಕೆಂಡ್ಸಲ್ಲಿ ಅಥವಾ 1 ಮಿನಿಟ್ ಒಳಗಡೆ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಓಕೆನಾ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಆಯಿತು 1.5 ಮಿನಿಟ್ ತೊಗೊಳ್ಳಿ. ಓಕೆನಾ. 90 ಸೆಕೆಂಡ್ಸ್ ತೊಗೊಳ್ಳಿ. ಈ 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಬರ್ತಾ ಇದೆ, 2 ಅಂಕಗಳ ಪ್ರಶ್ನೆಗಳು ಅಂತ ಹೇಳಿದ್ರೆ ನೀವು 3 ಮಿನಿಟ್ಸ್, ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 4 ಮಿನಿಟ್ಸನ್ನು ತೊಗೋಬೋದು. 5 ಮಾರ್ಕ್ ಕ್ವೆಶ್ಚನ್ಸ್ ಇದೆ ಅಂತ ಹೇಳಿದ್ರೆ ಒಂದು 8 ನಿಮಿಷಗಳನ್ನು ತೊಗೋಬೋದು. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು 10 ನಿಮಿಷನ ತೊಗೊಳ್ಳಿ. ಲಾಸ್ಟಲ್ಲಿ ಫೈನಲ್ ಚೆಕ್ ಆನ್ಸರ್ಸ್ ಅಂತ ಹೇಳ್ಬಿಟ್ಟು ಲಾಸ್ಟ್ ಮಿನಿಟ್ವರೆಗೂ ಕೂತ್ಕೊಂಡು ಬರೀತಾನೇ ಇರಬೇಡಿ. ಓಕೆನಾ. ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ಪೀಡಪ್ ಆಗೋದಕ್ಕೆ ಎಷ್ಟೊಂದು ಟೆಕ್ಸ್ಟ್ಗಳಿರುತ್ತೆ, ಇಂಪ್ರೂವ್ ಮಾಡಬೇಕು. ಓಕೆನಾ. ನೀವು ಕೂಡ ಡೈಲಿ ಆನ್ಸರ್ ಬರೆಯೋದನ್ನು ಟ್ರೈ ಮಾಡ್ತಾ ಇರಬೇಕು. ಡೈಲಿ 1 ಪೇಜ್ 5 ಮಿನಿಟ್ಸಲ್ಲಿ ಮುಗಿಸ್ಬಿಡ್ತೀನಿ. ಈ ಥರ ಟೈಮರ್ ಸೆಟ್ ಮಾಡ್ಕೋಬೇಕು. ನೀವೇ ಬರಿತಾ ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ಪೀಡಪ್ ಮಾಡ್ಕೋಬೇಕು. ಸೊ ಲಾಸ್ಟ್ ಒಂದು 10 to 15 ಮಿನಿಟ್ಸನ್ನ ಎಲ್ಲ ಬರೆದಿದ್ದೀನಾ, ಎಲ್ಲ ಕೀವರ್ಡ್ಸನ್ನ ಅಂಡರ್ಲೈನ್ ಮಾಡಿದ್ದೀನಾ, ಕ್ವೆಶ್ಚನ್ ನಂಬರ್ ಕರೆಕ್ಟಾಗಿ ಹಾಕಿದ್ದೀನಾ, ಬುಲೆಟ್ ಪಾಯಿಂಟ್ ಯೂಸ್ ಮಾಡಿದ್ದೀನಾ, ಯಾವುದಾದ್ರೂ ಯೂನಿಟ್ ಮಿಸ್ ಮಾಡಿದ್ದೀನಾ, ಅಥವಾ ಡಯಾಗ್ರಾಮಲ್ಲಿ ಲೇಬ್ಲಿಂಗ್ ಮಿಸ್ ಮಾಡಿದ್ದೀನಾ, ಈ ಥರ ಕ್ರಾಸ್ ವೆರಿಫೈ ಮಾಡೋದಕ್ಕೆ ನಮಗೆ ಲಾಸ್ಟ್ 10 to 15 ಮಿನಿಟ್ಸ್ ಮ್ಯಾಂಡೇಟರಿ ಚೆಕ್ ಮಾಡಬೇಕು. ಓಕೆನಾ ಮಕ್ಕಳ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಎಕ್ಸಾಮನ್ನು ಅಥವಾ ಆನ್ಸರ್ ರೈಟಿಂಗ್ ಟಿಪ್ಸ್ ಅಂತ ನಾನು ನಿಮಗೆ ಕೆಲವು ಕೊಡ್ತಿದ್ದೀನಿ. ಏನದು ಅಂತ ಹೇಳಿದ್ರೆ ಯಾವಾಗಲೂ ಡೆಫಿನೇಷನಿಂದನೇ ನಿಮ್ಮ ಉತ್ತರ ಶುರು ಆಗಬೇಕು. ಸೊ ಯಾವುದಾದ್ರೂ ಕ್ವೆಶ್ಚನ್ ಕೇಳಲಿ. ಓಕೆನಾ. 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಯಾವುದಾದ್ರೂ ಕ್ವೆಶ್ಚನ್ ಕೇಳಲಿ. ಸೊ ಡೆಫಿನೇಷನ್ ವ್ಯಾಖ್ಯಾನ ಕೊಟ್ಟರೆ ಎಕ್ಸಾಮಿನರ್ಗೆ ಇಂಪ್ರೆಸ್ ಆಗುತ್ತೆ. ಸೊ ನೆಕ್ಸ್ಟು ಎಲ್ಲ ಪಾಯಿಂಟ್ಸನ್ನು ಬುಲೆಟ್ ಪಾಯಿಂಟ್, ಈ ಥರ ಬುಲೆಟ್ ಪಾಯಿಂಟಲ್ಲಿ ಬಳಸ್ತಾ ಹೋಗ್ಬೇಕು. ಓಕೆನಾ. ಸುಮ್ಮನೆ ಪ್ಯಾರಾ ಬರಿತಾ ಹೋದರೆ ನಮ್ಮ ಸೈನ್ಸ್ ಸಬ್ಜೆಕ್ಟ್ಗಳಲ್ಲಿ ಸೊ ಏನೇನೋ ಕತೆಗಳು ಬರೆದಿರ್ತಾರೆ ಅಂತ ಹೇಳಿಬಿಟ್ಟು ಓದಿ ನಿಮಗೆ ಮಾರ್ಕ್ಸ್ ಕೊಡೋ ಅಂತಹ ತಾಳ್ಮೆ ನಮ್ಮ ಎಕ್ಸಾಮಿನರ್ಗೂ ಕೂಡ ಇರಲ್ಲ. ಸೊ ನೀವೇನು ಮಾಡಬೇಕು, ಬುಲೆಟ್ ಪಾಯಿಂಟ್ ವೈಸ್ ಬರಿತಾ ಹೋದರೆ ಅವ್ರಿಗೂ ಈಸಿ ಆಗುತ್ತೆ ಏನು ಬರೆದಿದ್ದಾರೆ ಅಂತ ಚೆಕ್ ಮಾಡೋದಕ್ಕೆ. ಪ್ಲಸ್ ಅಂಡರ್ಲೈನ್ ಮಾಡಬೇಕು ಕೀವರ್ಡ್ಸನ್ನ. ನೀವು ಇಷ್ಟೊಂದು ಒಂದು 10-20 ಪಾಯಿಂಟ್ ಬರೆದ್ರೂ ನೀವು ಕೀವರ್ಡ್ಸ್ನ ಅಂಡರ್ಲೈನ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅವ್ರಿಗೆ ಈಸಿಯಾಗಿ ನಿಮ್ಮ ಕೀ ಪಾಯಿಂಟ್ಸನ್ನ ಲೊಕೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ, ಮತ್ತು ಕರೆಕ್ಟಾಗಿ ಬರೆದಿದ್ದೀರಾ ಅಂತ ಮಾರ್ಕ್ಸನ್ನು ಈಸಿಯಾಗಿ ಲೊಕೇಟ್ ಕೊಡ್ತಿರ್ತಾರೆ. ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹಾಗೆ ಖಾಲಿ ಬಿಡಬೇಡಿ. ಅಟ್ಲೀಸ್ಟ್ ನಿಮಗೆ ಯಾವ ಆ ಕ್ವೆಶ್ಚನ್ ಬಂದುಬಿಟ್ಟು ಯಾವ ಚಾಪ್ಟರಿಂದ ಬಂದಿದೆ ಅಥವಾ ಟಾಪಿಕ್ ಏನಾದರೂ ಕನೆಕ್ಟ್ ಮಾಡೋಕ್ಕಾಗತ್ತಾ ಅಂತ ಟ್ರೈ ಮಾಡಿ ಅಟ್ಲೀಸ್ಟ್ ಗೆಸ್ ಆನ್ಸರ್ ಆದ್ರೂ ಬರಿಬೇಕು. ಓಕೆನಾ. ಸುಮ್ಮನೆ ಖಾಲಿ ಬಿಟ್ಬಿಟ್ಟು ಮಾರ್ಕ್ಸ್ ಕಳ್ಕೊಳ್ಳೋದಕ್ಕಿಂತ ಏನೋ ಒಂದು ಬರೆದ್ಬಿಟ್ಟು ಅಟ್ಲೀಸ್ಟ್ 1/2 ಮಾರ್ಕ್ಸ್ 1 ಮಾರ್ಕ್ ತೊಗೊಳ್ಳೋದು ಬೆಟರ್. ಓಕೆನಾ. ಸೊ ಇನ್ನೂ ಒಂದು ಬಂದುಬಿಟ್ಟು ಹೆಡ್ಡಿಂಗ್ ಅಥವಾ ಸಬ್ ಹೆಡ್ಡಿಂಗನ್ನು ನೀವು ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಓಕೆನಾ. ಇವಾಗ ಫೋಟೋಸಿಂಥಸಿಸ್ ಅಂತ ಬರೆದಾಗ ಕೆಳಗಡೆ ಫೋಟೋಸಿಂಥಸಿಸ್ ಡೆಫಿನೇಷನ್ ಬರೀತಿರಲ್ವ, ಅದ್ರ ಸಬ್ ಹೆಡ್ಡಿಂಗ್ ನೀವು ಬರಿಬೋದು. ಏನು ರಿಕ್ವೈರ್ಮೆಂಟ್ಸ್ ಅಂತ ಬರಿಬೋದು, ಅಥವಾ ಫಾರ್ಮುಲಾಸ್ ಅಂತ ಏನಾದರೂ ಇದ್ದರೆ ಬರಿಬೋದು. ಈ ಥರ ಸಬ್ ಹೆಡ್ಡಿಂಗ್ ಕೂಡ ಕೊಟ್ಬಿಟ್ಟು ನೀವು ಆನ್ಸರನ್ನು ಬರಿಬೋದು. ಓಕೆನಾ. ಇವಾಗ ಸೈನ್ಸ್ ಸಬ್ಜೆಕ್ಟನ್ನ ಯಾವ ಟೈಮಲ್ಲಿ ಹೇಗೆ ಓದೋದು ಅಂತ ಒಂದು ಹೇಳ್ಕೊಡ್ತಿದ್ದೀನಿ. ಮಾರ್ನಿಂಗ್ 30 ಮಿನಿಟ್ಸ್ ಬಂದುಬಿಟ್ಟು ಏನು ಮಾಡಬೇಕು, ಎಸ್ಟರ್ಡೇ ಏನೆಲ್ಲ ಆಗಿದೆ ಅದರ ಫಾರ್ಮುಲಾಸ್ ಅಥವಾ ಡಯಾಗ್ರಾಮ್ ಏನೆಲ್ಲ ಆಗಿದೆ ಆವತ್ತಿನ ದಿನ ಸ್ವಲ್ಪ ರಿವೈಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ನೆಕ್ಸ್ಟ್ ಆಫ್ಟರ್ನೂನ್ ಓದೋಕ್ಕಾಗಿಲ್ಲ, ನೀವು ಸ್ಕೂಲಲ್ಲಿ ಇರ್ತೀರಾ ಅಂತ ಹೇಳಿದ್ರೆ ಇಟ್ಸ್ ಓಕೆ, ನೀವು ಅದನ್ನು ಈವ್ನಿಂಗ್ ಜೊತೆ ಮರ್ಜ್ ಮಾಡ್ಬೋದು. ಈ ಆಫ್ಟರ್ನೂನಲ್ಲಿ ಏನು ಮಾಡ್ತೀರಾ ಅಥವಾ ಈವ್ನಿಂಗಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಹೊಸ ಕಾನ್ಸೆಪ್ಟನ್ನು ಕಲಿಯೋದಕ್ಕೆ ಟ್ರೈ ಮಾಡಬೇಕು. ಓಕೆನಾ. ನಿಮ್ಮ ಸ್ಕೂಲಲ್ಲಿ ಏನು ಮಾಡಿರ್ತಾರಲ್ವ ಅದನ್ನು ಬೆಳಗ್ಗೆ ರಿವೈಸ್ ಮಾಡ್ತೀರಾ, ಅದಾದಮೇಲೆ ಇವತ್ತಿಂದ ಏನೆಲ್ಲ ಕಲ್ತಿರ್ತೀರಾ ಅಥವಾ ಹೊಸ ಚಾಪ್ಟರನ್ನು ನೀವು ಕೂತ್ಕೊಂಡು ಓದೋದಕ್ಕೆ ಇದು 2 ಬೆಸ್ಟ್ ಟೈಮ್. ಓಕೆನಾ. ಈವ್ನಿಂಗ್ ಮತ್ತು ಆಫ್ಟರ್ನೂನ್. ನೈಟ್ ಮಲ್ಗೋದಕ್ಕಿಂತ ಮುಂಚೆ ಒಂದು ಸಲ ರಿವೈಸ್ ಮಾಡಿಬಿಡಿ, ಇವತ್ತು ಏನೆಲ್ಲ ಓದಿದ್ದೀನಿ ಏನೆಲ್ಲ ಕಲ್ತಿದ್ದೀನಿ ಅಂತ. ಓಕೆನಾ. ಇದನ್ನೆಲ್ಲ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಕ್ಸಸ್ ತುಂಬ ದೂರ ಇಲ್ಲ ಮಕ್ಕಳ, ನಿಮಗೆ ಕೈ ಹತ್ರದಲ್ಲಿ ಇದೆ. ಓಕೆನಾ. ನಿಮಗೆ ಕೈ ಹತ್ರದಲ್ಲಿ ಈಸಿಯಾಗಿ ಸಿಗುತ್ತೆ. ಓಕೆನಾ. ಸೊ ನಿಮ್ಮ ಕನಸಿನ ಸ್ಕೋರು ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು. ಸೊ ಸೈನ್ಸ್ ಸಬ್ಜೆಕ್ಟಲ್ಲಿ ಏನೆಲ್ಲ ಕೀ ಪಾಯಿಂಟ್ಸ್ ಇರಬೇಕು, ಯಾವ ಥರ ಆನ್ಸರ್ ಬರೀಬೇಕು ಅಂತ ನಾನು ನಿಮಗೆ ಕೀ ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ಇದನ್ನು ಫಾಲೋ ಮಾಡಿ ನಿಮ್ಮ ಸೈನ್ಸ್ ಸಬ್ಜೆಕ್ಟ್ ಈಸಿ ಆಗುತ್ತೆ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.